ಮುಂಡಗೋಡಿನಲ್ಲಿ ಲೋಕಾಯುಕ್ತ ಮಹಾಬೇಟೆ. ಒಂದೇ ದಿನ ಇಬ್ಬರು ಭ್ರಷ್ಟ ತಿಮಿಂಗಲಗಳು ಲಾಕ್. ಹೆಸರಷ್ಟೇ ಧರ್ಮರಾಜ, ಮಾಡುವುದೆಲ್ಲ ಲೂಟಿ. ರೈತನ ರಕ್ತ ಹೀರುತ್ತಿದ್ದ ಕಂದಾಯ ನಿರೀಕ್ಷಕನೋ ಲೋಕ ಕಟಕಟೆಯಲ್ಲಿ. ಹೌದು, ಮುಂಡಗೋಡ ತಾಲೂಕಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದು ಹೆಸ್ಕಾಂ ಎಡಬ್ಲ್ಯೂ ಧರ್ಮರಾಜ್ ಬೆಡ್ಸ್ಕಾಂ ಮತ್ತು ಕಂದಾಯ ನಿರೀಕ್ಷಕ ಬಸವರಾಜ್ ಬಿಸ್ನಾಳ ಎಂಬ ಇಬ್ಬರು ಭ್ರಷ್ಟ ಅಧಿಕಾರಿಗಳನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಜೈಲಿಗಟ್ಟಿದ್ದಾರೆ. ಒಬ್ಬ ಗುತ್ತಿಗೆದಾರನನ್ನ ಪೀಡಿಸಿದ್ರೆ ಮತ್ತೊಬ್ಬ ಅನ್ನದಾತ ರೈತನನ್ನೇ ಸುಲಿಗೆ ಮಾಡಲು ಹೋಗಿ ಸಿಕ್ಕಿ ಬಿದ್ದಿದ್ದಾನೆ. ಈ ಇಬ್ಬರು ಲಂಚಬಾಕರ ಕರಾಳ ಮುಖವಾಡ ಇಲ್ಲಿದೆ ನೋಡಿ. ಮೊದಲನೇ ವಿಕೆಟ್. ಹೆಸ್ಕಾಂ ಕಚೇರಿಯ ಮಹಾಭ್ರಷ್ಟ ಎಡಬ್ಲ್ಯೂ ಧರ್ಮರಾಜ್ ಬೆಡ್ಸ್ಕಾಂ. ಹೆಸರೇನು ಧರ್ಮರಾಜ, ಆದರೆ ಕಚೇರಿಯಲ್ಲಿ ಮಾಡುವುದೆಲ್ಲ ಅಧರ್ಮದ ಲೂಟಿ ಬಿಸ್ನೆಸ್. ವಿದ್ಯುತ್ ಗುತ್ತಿಗೆದಾರ ಶಿವಯೋಗಿ ಕೂಡಲಮಠ ಎಂಬುವವರಿಂದ ಬಿಸಿಎಂ ವಸತಿ ನಿಲಯದ ಬಿಲ್ ಪಾಸ್ ಮಾಡಲು ಬರೋಬ್ಬರಿ 65,000 ರೂಪಾಯಿ ಲಂಚ ಸ್ವೀಕರಿಸುತ್ತಿದ್ದಾಗಲೇ ಕಾರವಾರ ಮತ್ತು ಧಾರವಾಡ ಲೋಕಾಯುಕ್ತ ಪೊಲೀಸರು ಈತನ ಹೆಡೆಮುರಿ ಕಟ್ಟಿದ್ದಾರೆ. ಕಳೆದ 1.5 ವರ್ಷಗಳಿಂದ ಕಚೇರಿಯಲ್ಲಿ ಕೂತು ಗುತ್ತಿಗೆದಾರರ ರಕ್ತ ಹೀರುತ್ತಿದ್ದ ಈ ಅಧಿಕಾರಿಯ ಅಟ್ಟಹಾಸಕ್ಕೆ ಕೊನೆಗೂ ಬ್ರೇಕ್ ಬಿದ್ದಿದೆ. ಇನ್ನು ಇವನಿಗೆ ಕಮ್ಮಿ ಇಲ್ಲ ಅನ್ನೋ ಹಾಗೆ ಮತ್ತೊಂದು ಇಲಾಖೆಯಲ್ಲೂ ಕಾಸಿಗಾಗಿ ಹೊಂಚು ಹಾಕಿ ಕೂತಿದ್ದ ಕಂದಾಯ ನಿರೀಕ್ಷಕ ಬಸವರಾಜ್ ಬಿಸ್ನಾಳ್ ಲೋಕಾಬಲೆಗೆ ಬಿದ್ದಿದ್ದಾನೆ. ಪಾಳ ಮತ್ತು ಮುಂಡಗೋಡ ವ್ಯಾಪ್ತಿಯ ಕಂದಾಯ ನಿರೀಕ್ಷಕನಾಗಿದ್ದ ಈತ ನಾರಾಯಣ ಅರೇಜೋಗಿ ಅನ್ನೋ ಒಬ್ಬ ಸಾಮಾನ್ಯ ಕೃಷಿಕನಿಗೆ ಫಾರ್ಮ್ ಹೌಸ್ ಪರ್ಮಿಷನ್ ಕೊಡಲು ಲಂಚದ ಬೇಡಿಕೆ ಇಟ್ಟಿದ್ದ. ರೆಕ್ಕೆ ಮುರಿದ ಹಕ್ಕಿಯಂತಾಗಿರೋ ರೈತನ ಹತ್ತಿರವೋ ಕಾಸು ಕೀಳಲು ಹೋದ ಈ ಲಂಚಬಾಕನನ್ನ ಕಾರವಾರ ಲೋಕಾಯುಕ್ತ ಪೊಲೀಸರು ಸರಿಯಾಗಿಯೇ ಲಾಕ್ ಮಾಡಿದ್ದಾರೆ. ಲಂಚ ಕೊಡದಿದ್ದರೆ ಕಾಗದದ ಫೈಲ್ ಕೂಡ ಕದಲಲ್ಲ ಅನ್ನೋ ಅಹಂಕಾರದಲ್ಲಿದ್ದ ಈ ಇಬ್ಬರು ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಸರಿಯಾದ ಶಾಕ್ ಕೊಟ್ಟಿದ್ದಾರೆ. ಒಂದೇ ದಿನ ಇಬ್ಬರು ಪ್ರಮುಖ ಇಲಾಖೆಯ ಅಧಿಕಾರಿಗಳು ಸಿಕ್ಕಿಬಿದ್ದಿರುವುದು ಇಡೀ ಜಿಲ್ಲೆಯ ಭ್ರಷ್ಟ ಅಧಿಕಾರಿಗಳ ಎದೆಯಲ್ಲಿ ನಡುಕ ಹುಟ್ಟಿಸಿದೆ. ಸದ್ಯಕ್ಕೆ ಲೋಕಾಯುಕ್ತ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದು ಇವರ ಮತ್ತಷ್ಟು ಅಕ್ರಮಗಳು ಬೆಳಕಿಗೆ ಬರುವ ಸಾಧ್ಯತೆ ಇದೆ.